ಈಗ ಸೂರ್ಯನ ಸ್ವರೂಪದ ಬಗ್ಗೆ ಏನಾದ್ರೂ ತಾವು ಹೇಳೋದಾದ್ರೆ, ಅಂದ್ರೆ ಸೂರ್ಯನ ರಥ ಇದೆ, ಅದಕ್ಕೆ ಒಂದು ಗಾಲಿ ಇದೆ, ಈ ತರದ್ದೆಲ್ಲ ವಿಷಯಗಳು ಹೇಳ್ತಾರೆ. ಶಾಸ್ತ್ರೀಯವಾಗಿ ಸೂರ್ಯನ ಸ್ವರೂಪ ಏನು, ಅವನ ಯಾವ ತರ ಚಲನೆ ಮಾಡ್ತಾನೆ? ಮುಖ್ಯವಾಗಿ ಜಗತ್ ಅಂದ್ರೆ ಚಲನೆ ಇದೆ ಅನ್ನೋದನ್ನ ಇವತ್ತೀಗ ವಿಜ್ಞಾನ ಒಪ್ಕೊಳ್ತಾ ಇದೆ. ಮೊದಲು ಏನೂ ಇಲ್ಲ, ಅದು ಸ್ಟಿಲ್ ಅಂತ ಹೇಳ್ತಿದ್ರು. ನಿಮ್ಗೆ ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿದ್ರೆ, ಯಾವುದೇ ಒಂದು ವಸ್ತು ಚಲನೆ ಇಲ್ಲದೆ ಇದ್ರೆ ಅಲ್ಲಿ ಬಿಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರೋ ಕೈ ತಣ್ಣಗಿದೆ ಅಂದ್ರೆ ತಿಕ್ತಾರೆ, ಯಾಕೆಂದ್ರೆ ತಿಕ್ಕಿದ್ರೆ ಮಾತ್ರ ದೇಹದಲ್ಲಿ ಬಿಸಿ ಎದ್ದು ಮತ್ತೆ ವಾಪಸ್ಸು ಆ ದೇಹದಲ್ಲಿ ಉಳಿದ ಚಟುವಟಿಕೆಗಳು ಜಾಗೃತವಾಗ್ಲಿಕ್ಕೆ ಸಾಧ್ಯ ಅಂತ. ಹಾಗೇನೆ ಸೂರ್ಯನಲ್ಲೂ ಈಗ ಅವರು ತನ್ನ ಕಕ್ಷೆಯ ಸುತ್ತ ವೇಗವಾದ ಚಲನೆ ಇದೆ, ಆದ್ರಿಂದಾಗ ಅಲ್ಲಿ ಆ ಹೀಟ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನೂ ಏನು ಅಂದ್ರೆ, ನಮ್ಮ ಕಾಲ ಬರೀ 100 ವರ್ಷದ್ದು, ಅಥವಾ ನಾವು ಇನ್ನೂ ಸ್ವಲ್ಪ ಹಳಬರ ಹತ್ರ ಹಿಂದಿನ ಲೆಕ್ಕಾಚಾರ ಇಟ್ಕೊಂಡು ನೋಡಿದ್ರು ಒಂದು 500 ವರ್ಷದ ತನಕ ನೋಡ್ಬೋದಷ್ಟೇ. ಆದ್ರೆ ಆ ನಿಧಾನವಾದ, ಈಗ ನಾವು ಈ ಬುಗುರಿಯನ್ನು ಬಿಟ್ರೆ ಅದು ನೋಡ್ಲಿಕ್ಕೆ ನಿಮ್ಗೆ ಅಲ್ಲೇ ನಿಂತ ಹಾಗೆ ಕಾಣಿಸ್ತಾ ಇರುತ್ತೆ. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಧಾನಕ್ಕೆ ಚಲಿಸ್ತಾ ಇರುತ್ತೆ. ಹೌದು, ಚಲಿಸ್ತಾ ಇರೋದನ್ನ ನಾವು ಗಮನಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ನಾವು ಸ್ಟಿಲ್ ಅಂತ ಅನ್ಕೊಂಡಿದ್ವಿ, ಒಂದು ಸ್ಥಿತಿಯಲ್ಲಿದೆ ಅಂತ. ಆದ್ರೆ ಶಾಸ್ತ್ರದ ಪ್ರಕಾರ ಏನು ಅಂದ್ರೆ, ಅದು ಮೇರೋಹ ಪ್ರದಕ್ಷಿಣಗಿರೇ ಸೇವಾಮಹೇ ಭಾಸ್ಕರಂ ಅಂತ ಸೂರ್ಯನನ್ನ ಸ್ತೋತ್ರ ಮಾಡುವಾಗ, ಸೂರ್ಯನೂ ಕೂಡ ಒಂದು ಚಲಿಸುವ ರಥ. ಅವನಿಗೊಂದು ರಥ ಇದೆ, ಅದಕ್ಕೆ 7 ಕುದುರೆ ಇದೆ. ಆ 7 ಕುದುರೆಯನ್ನು ಒಂದೇ ವಾಘೆಯಲ್ಲಿ ಹಿಡ್ಕೊಂಡಿದ್ದಾನೆ. ಅದಕ್ಕೆ ಒಂದೇ ಚಕ್ರ ಇದೆ. ಆ ಚಕ್ರ ಅನ್ನೋದು ಇಡೀ ಜಗತ್ತಿನ ಸುತ್ತ ಕಾಲದ ಎಳೆಯನ್ನ ಎಲ್ಲ ಕಡೆಗೆ ಎಳ್ಕೊಂಡು ಹೋಗ್ತಾ, ಬೆಳಕು ಕತ್ತಲೆಗಳ ಆಟವನ್ನ ಆಡ್ತಾ ಕಾಲವನ್ನ ಮುಂದಕ್ಕೆ, ಅಂದ್ರೆ ಮಹಾಕಾಲವನ್ನ ಕತ್ತರಿಸುವ ದೊಡ್ಡ ರಥ ಇದು. ಅಂದ್ರೆ ಅಖಂಡವಾದ ಕಾಲವನ್ನ ಕ್ಷಣ, ನಿಮಿಷ, ಲವ, ಕಾಷ್ಠ ಇತ್ಯಾದಿಗಳನ್ನೇನು ಹೇಳ್ತಾ ಹೋಗ್ತೇವೆ ಅಂತ ಭಾಗಗಳಿಗೆ, ಅಂದ್ರೆ ನಾವು ಸಾಮಾನ್ಯವಾಗಿ ಬಿಗಳಿಗೆ, ಗಳಿಗೆ, ಅಂದ್ರೆ ಮುಹೂರ್ತ, ಯಾಮ ಅಂತ ಅಲ್ಲಿ ತನಕ ಬಂದ್ರೆ, ಆ ಸೂಕ್ಷ್ಮವಾದ ಕಾಲ ಇದೆಯಲ್ಲ, ಅಲ್ಲಿಂದ ಹಿಡಿದು ಮಹಾಕಾಲದ ತನಕ ಎಲ್ಲವನ್ನು ವಿಭಾಗ ಮಾಡ್ಲಿಕ್ಕೆ ಮುಖ್ಯವಾದ ಡಿವೈಡರ್ ಯಾರು ಅಂದ್ರೆ ಸೂರ್ಯ. ಈ ಸೂರ್ಯ ಇಲ್ಲದೆ ಇದ್ರೆ ನಾವು ನಿನ್ನೆಯಿಂದ ಇವತ್ತಿಗೆ ಇಷ್ಟೊತ್ತು ಬದುಕಿದ್ದೇವೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೂರ್ಯ ಇರುವುದರಿಂದ ನಾವೊಂದು ಕಾಲ, ಒಂದು ದಿನ ಸೂರ್ಯೋದಯ ಆಗಿ ಸೂರ್ಯಾಸ್ತ ತನಕ ಇಷ್ಟು ಹೊತ್ತು ಕಾಲ ಕಳೆದ್ವಿ ಅಂತ ಒಂದು ಲೆಕ್ಕಾಚಾರ ಸಿಗುತ್ತೆ. ನಮ್ಮ ಆಯುಷ್ಯದ ಗಣನೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಈ ಸೂರ್ಯ ನಿರಂತರವಾಗಿ ಚಲಿಸ್ತಾ ಇದ್ದಾನೆ ಅನ್ನೋದು ಶಾಸ್ತ್ರದ ಮಾತು. ಎಲ್ಲಿಗೆ ಚಲಿಸ್ತಾ ಇದ್ದಾನೆ ಅಂದ್ರೆ, ಒಂದು ಶಿಂಶುಮಾರ ಅಂತ ಭಗವಂತನ ರೂಪ ಇದೆ, ಅದು ಈ ಸ್ಕಾರ್ಪೈನ್ ತರದ್ದು. ಅದರ ಬಾಲದ ತುದಿಯಲ್ಲಿ ಧ್ರುವ ಚೇಳು, ಆ ಚೇಳಿನ ತುದಿಯಲ್ಲಿ ಆ ಗಿರಿಯ ಉಲ್ಟ ಮೇರುಗಿರಿ ಇರುವುದು. ಆ ಮೇರುಗಿರಿಯ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಆ ಧ್ರುವ ಮತ್ತು ಮೇರುವಿಗೆ ಪ್ರದಕ್ಷಿಣೆ ಹಾಕುವ ಹಾಗೆ ಸೂರ್ಯ ತನ್ನ ಇಡೀ ಬಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾನೆ. ನಾವು ಆ ಬಸ್ ಒಳಗೆ ಇದ್ದೇವೆ, ಅದರಿಂದಾಗಿ ನಾವು ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಜವಾಗಿ ಇದು ದೀರ್ಘಕಾಲದ್ದು. ಇದು 1 ದಿವಸದ 2 ದಿವಸದ ಪ್ರಯಾಣ ಅಲ್ಲ. ಯಾಕೆಂದ್ರೆ ಭೂಮಿಯ ಪ್ರಯಾಣ 1 ದಿವಸದಲ್ಲಿ ಹಗಲು ರಾತ್ರಿ ಆಗೋದು ನಮ್ಗೆ ಕಾಣ್ತಾ ಇದೆ. ಇಡೀ ಸೂರ್ಯನನ್ನ ಪ್ರದಕ್ಷಿಣೆ ಹಾಕಿದಾಗ 1 ಸಂವತ್ಸರ ಆಗೋದು ಗೊತ್ತಾಗ್ತಾ ಇದೆ. ಆದ್ರೆ ಈ ಸಂವತ್ಸರಗಳ ಲೆಕ್ಕಾಚಾರವನ್ನ ನಾವು ತೆಗೆದುಕೊಂಡ್ರೆ, ಅಂದ್ರೆ 7200 ಬಾರಿ ಅದು ಪ್ರದಕ್ಷಿಣೆ ಆಯ್ತು ಅಂತಂದಾಗ ನಾವು ಅದನ್ನ, ಅಂದ್ರೆ ಸಂವತ್ಸರ ಚಕ್ರ ಅಂದ್ರೆ 60 ವರ್ಷ, ಅದು 7200 ಬಾರಿ ಆಯ್ತು ಅಂದ್ರೆ ಒಂದು ಕಲಿಯುಗ ಮುಗಿಯುತ್ತೆ. ಅಂದ್ರೆ ಈ ಯುಗಗಳಿಂದ ಯುಗಗಳಿಗೆ ಮಧ್ಯದಲ್ಲಿ ಈ ಸೂರ್ಯನ ಚಲನೆ ಮೇರುವಿನ ಸುತ್ತ ಆಗ್ತಾ ಹೋಗುವುದನ್ನ ಯುಗಾಧಿಕೃತ್ ಯುಗಾವರ್ತೋ, ಯುಗಗಳಿಂದ ಯುಗಗಳಿಗೆ ಪ್ರಯಾಣ ಆಗುವಾಗ ಈ ಸೂರ್ಯನ ಒಂದು ಮಹಾಪ್ರಯಾಣ ಅಂತ ಅನ್ನೋದು, ಅದು ಎಷ್ಟು ಲೆಕ್ಕ ಅಂತ ನಮಗೆ ಈ ಹೊರಗಿನ ದೃಷ್ಟಿಗೆ ಗೋಚರ ಆಗುವಂತದ್ದಲ್ಲ. ಅದರಿಂದಾಗಿ ಅವ್ರು ಇಷ್ಟು ಹೇಳ್ತಾರೆ, ಮೇರುವಿಗೆ ಪ್ರದಕ್ಷಿಣೆ ಹಾಕುವಂತಹ ಸೂರ್ಯನಿಗೆ ನಾನು ನಮಸ್ಕರಿಸ್ತೇನೆ ಅಂತ ಅಲ್ಲಿ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಆ ರಥ ಅಂದ್ರೆ ಯಾವುದು, ಕುದುರೆ ಅಂದ್ರೆ ಯಾವುದು, ಅಲ್ಲಿ ಚಕ್ರ ಅಂದ್ರೆ ಯಾವುದು, ಇದೆಲ್ಲ ತುಂಬಾ ಸಾಂಕೇತಿಕವಾದ ಶಬ್ದಗಳು. ರಥ ಅಂದ್ರೆ ಅದು ಬೆಳಕು, ವಿಬ್ಜಾರ್ ಅಂತ ನಾವೇನ್ ಹೇಳ್ತೇವೆ, ಆ 7 ಬೆಳಕನ್ನೇ ಸೂರ್ಯನಿಗೆ ಕುದುರೆಗಳನ್ನಾಗಿ 7 ಬಣ್ಣಗಳೇ ರಥಗಳು, ಕುದುರೆಗಳು. ಆ ಕುದುರೆ ಕೇವಲ 7 ಅಂದ್ರೆ ಅಷ್ಟೇ ಅಲ್ಲ, ಅದರಿಂದಾಗಿ ಸೂರ್ಯನಿಗೆ 7 ಮತ್ತು 12 ಅನ್ನೋದು ವಿಶಿಷ್ಟವಾದ ಸಂಬಂಧ. ಅದು ಸಪ್ತಮಿ ಆದ್ರಿಂದಾಗಿ 7 ಅನ್ನೋದು ಸಂಬಂಧ ಬಂತು. 12 ಅಂದ್ರೆ ಆ 12 ಹೆಸರುಗಳಿಂದ ಅವನನ್ನು ನಾವು ಆರಾಧನೆ ಮಾಡ್ಲಿಕ್ಕಿದೆ. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿವೆ. ಆ 12 ಆಸನಗಳಲ್ಲಿ 12 ನಾಮಗಳನ್ನು ಹೇಳುವುದಿದೆ. ಆದಿತ್ಯರು ಅಂತ ಬಂದದ್ರಿಂದ ಅವರು 12 ಗುಂಪವರಾದ್ರಿಂದಾಗಿ ಆದಿತ್ಯ ಅನ್ನುವ ಶಬ್ದ ನೆನಪಾದಾಗ ನಮ್ಗೆ 12 ಅಂತ ನೆನಪಾಗುತ್ತೆ. ಅದರಿಂದಾಗಿ ಶಾಸ್ತ್ರಕಾರರು ಎಷ್ಟೋ ಸರ್ತಿ ಸಂಖ್ಯೆ ಹೇಳುವುದಿಲ್ಲ. ಸೂರ್ಯ ಶ್ವೈಮ ಸಜಾಸ್ತತ ಸಗುರವ ಶಾರ್ದೂಲ ವಿಕ್ರೀಡಿತಂ ಅಂತ ಒಂದು ಛಂದಸ್ಸಿನ ಮೀಟರ್ ಅನ್ನು ಹೇಳುವಾಗ, ಶಾರ್ದೂಲ ವಿಕ್ರೀಡಿತ ಅಂತ ಒಂದು ಛಂದಸ್ಸಿದೆ. ಆ ಛಂದಸ್ಸಿನಲ್ಲಿ 19 ಅಕ್ಷರ ಇದೆ. ಆ 19 ಅಕ್ಷರವನ್ನ ಈಗ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ, ಇದು ಒಂದು ಛಂದಸ್ಸು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ 12 ಅಕ್ಷರ ಆಯ್ತು.
ಆದ್ರೆ ಸೂರ್ಯ. ಅಶ್ವ ಅಂದ್ರೆ 7. ಅಶ್ವ ಅಂದ್ರೆ 7 ಅಂದ್ರೆ ಮಾತಂಗ ಮಾದ್ಯದ್ಘಟ 7. ಅಂದ್ರೆ 12 7 12 7 12 7 ಅನ್ನುವ 4 ಪಾದಗಳು ಬಂದಾಗ 19 ಅಕ್ಷರದ ಈ ಛಂದಸ್ಸು ಅನ್ನೋದು ಶಾರ್ದೂಲ ವಿಕ್ರೀಡಿತ ಅನ್ನುವ ಅಂದ್ರೆ ವೃತ್ತದಲ್ಲಿ ನಿಲ್ಲುತ್ತೆ. ಅಂದ್ರೆ ಅವ್ರ ಹೆಸರು ಹೇಳಿಲ್ಲ, ಸೂರ್ಯ ಅಶ್ವೈಹಿ ಮಸಜಾಹ ತತಃ. ಮಸಜಾಸತ ನಾನು ಮತ್ತೆ ಬಿಡಿಸಿದ್ರೆ ಅದು ಇಷ್ಟುದ್ದಾಗುತ್ತೆ. ಬರೀ 12 ಅನ್ನೋದ್ರ ಬದಲು ಸೂರ್ಯ ಅಂತ ಹೇಳ್ತಾರೆ. ಅಶ್ವ ಅಂತ ಹೇಳಿದ್ರೆ 7 ಅಂತ ಆಗುತ್ತೆ. ಅಶ್ವ 7 ಯಾವುದು ಅಂದ್ರೆ ಸೂರ್ಯನಿಗೆ ಕಟ್ಟಿದ್ದು. ಅದು 7 ಅನ್ನೋದು ಮತ್ತೆ ಛಂದಸ್ಸು ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ. ಈ 7 ಛಂದಸ್ಸುಗಳನ್ನೇ, ಯಾಕೆಂದ್ರೆ ಇಡೀ ವೇದ ಇರುವುದು 7 ಛಂದಸ್ಸಿನಲ್ಲಿ. ಸೂರ್ಯ ಅಂದ್ರೆ ಋಕ್, ಯಜುಸು, ಸಾಮ, ಅಥರ್ವ ಸಕಲ ವೇದಗಳನ್ನು ಉಪಾಸನೆ ಮಾಡ್ಲಿಕ್ಕಿರುವ ಕೇಂದ್ರ ಸ್ಥಾನ. ಯಾವುದೇ ವೇದ ಓದುವವನು ತಾನು ವೇದದಲ್ಲಿ ಸಿದ್ಧಿ ಪಡಿಬೇಕು ಅಂದ್ರೆ ಸೂರ್ಯನಿಗೆ ಮುಖ ಮಾಡಿ ಆ ಪಾರಾಯಣವನ್ನು ಮಾಡಬೇಕು ಅಂತಿದೆ. ಈಸ್ಟಿಗೆ ತಿರ್ಕೊಂಡು ಕೂತ್ಕೊಂಡು ಸೂರ್ಯನ ನೋಡ್ತಾ ಪಾರಾಯಣ ಮಾಡುವುದು ಕೆಲವಿದೆ. ಈಗ ಆದಿತ್ಯ ಹೃದಯವನ್ನೇ ಹೇಗೆ 3 ಬಾರಿ ಆದ್ರೂ ನಿತ್ಯದಲ್ಲಿ ಪಾರಾಯಣ ಮಾಡಿದ್ರೆ ಅವನಿಗೆ ಎಲ್ಲಾ ರೋಗಗಳು ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಅದು ಹೃದಯ ಕಾರಕನಾದ್ರಿಂದಾಗಿ ಸೂರ್ಯ ಈ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡುವುದರ ಮೂಲಕ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನ ಹೃದ್ರೋಗಂ ಹರಿಮಾಣಂಚನಾಶಯ ಅಂತ ವೇದ ಹೇಳುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನ ಸೂರ್ಯನಲ್ಲಿ ನಿಂತು ನಾವು ಆ ಉಪಾಸನೆಯನ್ನು ಮಾಡಿದ್ರೆ, ಸೂರ್ಯನಲ್ಲಿ ನಿಂತಿರುವ ಭಗವಂತನನ್ನು ಚಿಂತಿಸಿ ನಾವು ಉಪಾಸನೆ ಮಾಡಿದ್ರೆ ಆಗ ಹೃದಯದ ರೋಗಗಳು ಪರಿಹಾರ ಆಗುತ್ತೆ ಅಂತ. ಅಂದ್ರೆ ಹೀಗೆಲ್ಲ ಆ ಸಂಖ್ಯೆಗಳು, ಅದರ ಸೂಕ್ಷ್ಮವಾಗಿ ಸಂಕೇತಗಳು ಇತ್ಯಾದಿಗಳನ್ನು ಹೇಳುವ ಮೂಲಕ ನಮಗೆ ಅದೆಲ್ಲ ಗೊತ್ತಿದ್ರೆ ಯಾಕೆ ಆ ಹೆಸರುಗಳನ್ನು ಹಾಕಿದ್ರು ಅಂದ್ರೆ 12ಕ್ಕೆ ನಿಲ್ಲಿಸಿ 7ಕ್ಕೆ ನಿಲ್ಲಿಸಬೇಕು ಅನ್ನೋದನ್ನು ಹೇಳಿಕೆ ಆ ಶಬ್ದ ಬಳಸಿದ್ರು. ಹೀಗೆ ಸೂರ್ಯನಿಗೆ 12 7 ಅನ್ನೋದು ಅನೇಕ ಸಾಂಕೇತಿಕವಾದ ಶಬ್ದಗಳನ್ನು ಹೇಳುತ್ತೆ. ಅದರಲ್ಲಿ ಚಕ್ರ ಅನ್ನೋದು ಕಾಲಚಕ್ರ, ಅದು ಧರ್ಮಚಕ್ರ. ಅದು ನಿಂತಿದ್ರೆ, ಕಾಲ ನಿಂತ್ರೆ ಬದುಕುದಿಲ್ಲ ಯಾರು. ಪ್ರಳಯ ಕಾಲದಲ್ಲಿ ಸೂರ್ಯ ಇಲ್ಲ ಆದ್ರಿಂದಾಗಿ ಕಾಲ ಓಡುವುದೇ ಗೊತ್ತಾಗಲ್ಲ. ಸೂರ್ಯ ಹೊರಟ್ರೆ ನಮ್ಮ ಕಾಲಚಕ್ರ ಮುಂದೆ ಹೋಗುತ್ತೆ. ಕಾಲ ಮುಂದೆ ನೀವು ಗಮನಿಸಿ ಎಷ್ಟು ಅದ್ಭುತ ಅಂದ್ರೆ ಕಾಲವನ್ನು ನೀವು ಡೆಫಿನೇಷನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಣ್ಣು ಅಂದ್ರೆ ಅದರ ಕಣ ತೆಗೆದು ತೋರಿಸ್ಬೋದು, ನೀರು ಅಂದ್ರೆ ನೀವು ತೆಗೆದು ತೋರಿಸ್ಬೋದು, ಗಾಳಿ ಇಂದ್ರೆ ತೋರಿಸ್ಬೋದು, ಬೆಂಕಿ ಇಂದ್ರೆ ತೋರಿಸ್ಬೋದು, ಆಕಾಶ ಅಂದ್ರೂ ನೀವು ಕೈ ಹೀಗೆ ಬಿಡಿಸಿದ್ರೆ ಇಷ್ಟು ಅಗಲ ಇದೆ ಅಂತ ಹೇಳ್ಬೋದು. ಕಾಲವನ್ನು ಹೇಗೆ ಹೇಳ್ತೀರಿ? ಅದು ದ್ರವ್ಯವೋ, ಅದು ಏನು, ಅದಕ್ಕೆ ಹೇಗೆ ಹೇಳುದು ನೀವು? ನಿಮ್ಗೆ ಹೇಳಲಿಕ್ಕೆ ಒಂದೇ ದಾರಿ, ಒಂದು ಭೌತವಾದ ವಸ್ತು ಏನಿದೆಯೋ ಅಂದ್ರೆ ಏನಾದ್ರೂ ಹೊರಗಡೆ ಬಂದು ಚಲಿಸ್ತಾ ಇದೆ ಅಂದ್ರೆ ಕಾಲದ ಗೊತ್ತಾಗುತ್ತೆ. ಗಾಂಧೀಜಿಯ ಕಾಲ, ಕೃಷ್ಣನ ಕಾಲ, ಋಗ್ವೇದದ ಕಾಲ, ರಾಮನ ಕಾಲ, ಅಥವಾ ಈಗ ಹಿಂದೆ ಸ್ವಾತಂತ್ರ್ಯ ಪೂರ್ವ ಕಾಲ, ಸ್ವಾತಂತ್ರ್ಯ ನಂತರದ ಕಾಲ. ಅಂದ್ರೆ ನಾವು ಇದ್ರೆ ಮಾತ್ರ ಕಾಲ ಗುರುತಿಗೆ ಬರುತ್ತೆ. ನೀವು ಇರ್ಬೇಕು ಅಂದ್ರೆ ಮೊದಲು ಅವನು ಇರ್ಬೇಕು, ಸೂರ್ಯ. ಅಂದ್ರೆ ಸೂರ್ಯ ಬಂದದ್ರಿಂದ ಕಾಲ ಗೊತ್ತಾಯಿತು. ಆ ಕಾಲವನ್ನು ತಿರುಗಿಸುವ ಚಕ್ರ ಅವನಲ್ಲಿ ಅದು ಪ್ರಯಾಣದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಅದರಿಂದಾಗಿ ನಮಗೆ ಕಾಲಚಕ್ರದ ನಿಯಾಮಕ ಯಾರು ಅಂತ ಗಮನಿಸಿದಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಸೂರ್ಯನ ಹತ್ರ ಕೇಳುವಂತಹದ್ದು. ಇದರಲ್ಲಿ ಅವನ ಮುಂದೆ ಇರುವಂಥವನು ಅರುಣೋದಯ ಕಾಲ ಅಂತ, ಸೂರ್ಯೋದಯ ಕಾಲ ಅಂತ ನಾವು 2 ಹೇಳ್ತೇವೆ. ಅವನ ಮುಂದೆ ರಥವನ್ನ ನಡೆಸುವವನು ಅರುಣ. ಪುರಾಣದಲ್ಲಿ ಒಂದು ಸುಂದರವಾದ ಸಣ್ಣ ಕಥೆ ಇದೆ. ಅರುಣ ತಾಯಿಯ ಗಡಿಬಿಡಿಯಲ್ಲಿ ಮೊಟ್ಟೆ ಒಡೆದು ಹುಟ್ಟುತ್ತಾನೆ. ಈ ವಿನತೆಗೆ 2 ಮೊಟ್ಟೆಗಳನ್ನು ಕೊಟ್ಟಿರ್ತಾರೆ ಅವಳು ಸಂತತಿ ಬೇಕು ಅಂತ ಕೇಳಿದಾಗ. ಪಕ್ಕದಲ್ಲಿದ್ದ ಸವತಿಗೆ ಸಾವಿರಾರು ಮಕ್ಕಳು ಅಮ್ಮ ಅಮ್ಮ ಅಂತ ಕಿರ್ಚುವಾಗ ನನಗೊಂದು ಅಮ್ಮ ಅಂತ ಕರೀಲಿಕ್ಕಿಲ್ಲಲ್ಲ ಅಂತ ಸಿಟ್ಟಿನಿಂದ ಆ ಮೊಟ್ಟೆಯನ್ನು ಒಡಿತಾಳೆ. ಒಡೆದಾಗ ಅದು ಸೊಂಟದಿಂದ ಕೆಳಭಾಗ ಇನ್ನು ಬೆಳೆದೇ ಇರುವುದಿಲ್ಲ. ಅವನೇ ಅರುಣ, ಅಂದ್ರೆ ಗರುಡನ ಅಣ್ಣ. ಯಾಕಮ್ಮ ಹೀಗೆ ಗಡಿಬಿಡಿ ಮಾಡಿದೆ? ನಾನು ಈಗ ಯಾರದ್ದೋ ಕೈ ಕೆಳಗೆ ಬದುಕಬೇಕಾದ ಸ್ಥಿತಿ ಬಂತು. ಯಾಕಂದ್ರೆ ನಾನು ಯಾವಾಗ್ಲೂ ನಾನು ಕಾಲಿದ್ದಿದ್ರೆ ಸ್ವಂತ ಕಾಲಿನಲ್ಲಿ ನಿಂತು ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತಿದ್ದೆ. ನಾನು ಒಬ್ಬ ದಾಸನಂತೆ ಬದುಕಬೇಕಾಯ್ತು. ಹಾಗಾಗಿ ನಿನಗೆ ದಾಸ್ಯ ಬರಲಿ ಅಂತ ಶಪಿಸ್ತಾನೆ. ಅದರ ಪರಿಣಾಮವಾಗಿ ಅವಳು ಕದ್ರುವಿನ ದಾಸಿಯಾಗಿ ಎಷ್ಟೋ ಕಾಲ ಬದುಕ್ತಾಳೆ. ಕೊನೆಗೆ ಗರುಡ ಬಿಡಿಸ್ತಾನೆ. ನಮ್ಗೆ ಬೇಕಾದದ್ದು ಅರುಣನ ಕಥೆಯಲ್ಲಿ ನನಗೆ ಕಾಲಿಲ್ಲ, ವ್ಯಥೆ ಪಡ್ತಾನೆ. ನನ್ನ ಕಥೆ ಏನು? ಜೀವನದಲ್ಲಿ ನಂಗೆ ಯಾರು ಕೆಲಸ ಕೊಡ್ತಾರೆ? ಸ್ವಂತ ಕಾಲ ನಿಲ್ಲಿಕ್ ಬರೋದವನಿಗೆ ಕೆಲಸ ಯಾರಾದ್ರೂ ಕೊಡ್ತಾರಾ? ದೇವ್ರು ನೋಡಿ, ಎಂಥ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವನು ಎಷ್ಟೇ ಅಂದ್ರೆ ಊನನಾಗಿರ್ಲಿ ಅಥವಾ ಏನೋ ಅವನ ಕೊರತೆ ಇರಲಿ, ಅವನಿಗೆ ಸಂಬಂಧಪಟ್ಟ ಒಂದು ಕೆಲಸ ವ್ಯವಸ್ಥೆ ಹಾಗೇ ಇರುತ್ತೆ ಜಗತ್ತಿನಲ್ಲಿ. ಇದೇ ಸಂದರ್ಭದಲ್ಲಿ ಸೂರ್ಯ ತನ್ನ ಚಟುವಟಿಕೆಯನ್ನು ಬಿಡದೆ ನಿತ್ಯ ಒಬ್ಬನೇ ಮಾಡ್ತಿದ್ದ. ಮಾಡುವಾಗ ಒಂದ್ಸರ್ತಿ ಅಂದ್ರೆ ನಿತ್ಯ ಈ ಗ್ರಹಣಗಳ ಸಮಯದಿಂದ ಅವನಿಗೆ ಗ್ರಹಣ ಹಿಡಿಯುವುದು. ಅವನಿಗೆ ಆ ಗ್ರಹಣ ಯಾಕೆ ಹಿಡಿಯಿತು ಅಂದ್ರೆ, ಅಸುರರು ಮಧ್ಯದಲ್ಲಿ ಅಮೃತದ ರಸವನ್ನು ಕುಡಿದು ಬಿಡ್ತಾರೆ ಅನ್ನುವ ಕಾರಣಕ್ಕೆ ಮಧ್ಯದಲ್ಲಿ ಕೂತವನನ್ನ ತೋರಿಸಿದ. ರಾಹುವನ್ನ ತೋರಿಸಿದ್ರಿಂದ ಅವನನ್ನ ಹಿಡಿದು ಮೋಹಿನಿ ಕೊಂದ್ಲು.
ಆದ್ರೆ ಅವನು ಏನ್ ಕೇಳ್ಕೊಂಡ ಅಂದ್ರೆ ನನ್ಗೆ ಒಂದು ಸೇಡು ತೀರಿಸ್ಕೊಳ್ಳಿಕ್ಕೆ ಸೂರ್ಯಚಂದ್ರರ ಮೇಲೆ ನನಗೆ ಗ್ರಹಣದ ಸಮಯ ಬೇಕು. ಅದು ಸೇಡು ಅಂತ ಒಂದು ನೆಪ. ಉದ್ದೇಶ ಏನು ಅಂದ್ರೆ ಅದು ಅತ್ಯಂತ ಪ್ರೆಷಿಯಸ್ ಟೈಮ್. ಅದು ನಮ್ಗೆ ಅದರ ಉತ್ತರ ಬೇಕಾಗುದು ಏನು ಅಂದ್ರೆ, ಈಗ ರಥಸಪ್ತಮಿಗೆ ಸಂಬಂಧಪಟ್ಟದ್ದು ಗ್ರಹಣ ಆದ್ರಿಂದ ನಾನು ಹೇಳ್ತಾ ಇದ್ದೀನಿ. ರಥಸಪ್ತಮಿಯ ಬೆಳಗಿನ ಆ ಅರುಣೋದಯದಿಂದ ಸೂರ್ಯೋದಯ ಆಗಿ ಒಂದ್ 2 ಗಳಿಗೆಯ ಕಾಲ ಏನಿದೆ, ಗ್ರಹಣದ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಏನು ಫಲವೋ ಅಷ್ಟು ಫಲ ಈ ಕಾಲದಲ್ಲಿ ಇದೆ ಅಂತ. ಆಮೇಲೆ ಗ್ರಹಣದ ವಿಶೇಷತೆ ಏನು ಅಂದ್ರೆ, ಈ ಪರಿಸರದಲ್ಲಿ ಅಕಸ್ಮಾತ್ 20 ನಿಮಿಷ ಗ್ರಹಣ ಇದೆ ಅಂತ ಇಟ್ಕೊಳ್ಳಿ, ಇನ್ನೆಲ್ಲೋ ನಾಗಾಲ್ಯಾಂಡ್ನಲ್ಲೋ ಕಾಶ್ಮೀರದಲ್ಲೋ ಅಥವಾ ನೇಪಾಳದಲ್ಲೋ 3 ಗಂಟೆ ಇದೆ ಅಂತ ಇಟ್ಕೊಳ್ಳಿ. ಋಷಿಗಳು ಏನ್ ಮಾಡ್ತಿದ್ರು ಅಂದ್ರೆ 2 ತಿಂಗಳು ಮೊದ್ಲು ಇಲ್ಲಿಂದ ಪ್ರಯಾಣ ಹೊರಟು ಬಿಡ್ತಿದ್ರು ಅಲ್ಲಿಗೆ. 2 ತಿಂಗಳು ಪ್ರಯಾಣದಲ್ಲಿ ಸಮಯ ವ್ಯರ್ಥ ಆಯ್ತಲ್ವಾ ಅಂದ್ರೆ ಅವ್ರು ಹೇಳ್ತಾರೆ 2 ಯುಗಗಳಷ್ಟು ಸಮಯ 20 ನಿಮಿಷಕ್ಕಿಂತ ಹೆಚ್ಚು 3 ಗಂಟೆಯಲ್ಲಿ ಸಿಗುತ್ತೆ ಅಂತ. ಅದು ಸಿದ್ಧಿಯ ಕಾಲ. ಜಗತ್ತಿನಲ್ಲಿ ಅತ್ಯಂತ ಪ್ರೆಷಿಯಸ್ ಆದ, ಸಾಧನೆಗೆ ಯೋಗ್ಯವಾದ, ಅಂತರಂಗದ ಸಿದ್ಧಿಗೆ ಕಾರಕವಾದ, ಮುಂದಿನ ಬದುಕಿಗೆ ಬಂದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ ಕಾಲ ಯಾವುದು ಅಂದ್ರೆ ಗ್ರಹಣದ ಕಾಲ. ಅದಕ್ಕೆ ಅವ್ರು ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಿದ್ರು. ಅಂತಹ ಸಮಯದಲ್ಲಿ ಸ್ನಾನ ಮಾಡಿದ್ರೆ ನೋಡಿ, ಈಗ ನಾಳೆ ಒಂದು ಮಾಘ ಸ್ನಾನ, ಒಂದು ಅರುಣೋದಯದ ಸ್ನಾನ, ರಥಸಪ್ತಮಿಯ ಸ್ನಾನ, ಜೊತೆಗೆ ಈ ಗ್ರಹಣದ ಕಾಲದ ಪುಣ್ಯದ ಸಮಯ ಇದೆ ಅನ್ನುವ ಕಾಲಕ್ಕೆ ಆಗ ಹೇಳುವ ಸ್ನಾನ. ಅದರ ಜೊತೆಗೆ ನಾವು ಈ ಮಂತ್ರಪೂರ್ವಕವಾಗಿ ಗಂಗೆಯನ್ನ ಸ್ಮರಿಸಿ ಸ್ನಾನ ಮಾಡಿದ್ರೆ ಎಷ್ಟು ದೊಡ್ಡ ಅವಕಾಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ಅದಕ್ಕೇನು ಲಾಸ್ ಇಲ್ಲ, ನಮಗೆ ಲಾಸ್ ಅಷ್ಟೇ. ಅದರಲ್ಲೂ ತಣ್ಣೀರು ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ, ಮುಳುಗಿ ಮಾಡಿದ್ರೆ ಮತ್ತೂ ಫಲ. ಅದು ಮುಳುಗುದ್ರಲ್ಲೂ ಮತ್ತೆ ವ್ಯತ್ಯಾಸ ಇದೆ. ಸಮುದ್ರದಲ್ಲಿ ಮುಳುಗಿದ್ರೆ ಫುಲ್ ಮಾರ್ಕ್ಸ್, ಸಂಗಮದಲ್ಲಿ ಮುಳುಗಿದ್ರೆ ಚೂರು ಕಮ್ಮಿ, ನದಿಯಲ್ಲಿ ಮುಳುಗಿದ್ರೆ, ಮಹಾನದಿಗಳಲ್ಲಿ ಮುಳುಗಿದ್ರೆ ಅದರ ನೆಕ್ಸ್ಟ್, ಮಹಾನದಿಗಳಿಗಿಂತ ಸಾಮಾನ್ಯ ನದಿಯಲ್ಲಾದ್ರೆ ಅದರ ನೆಕ್ಸ್ಟ್, ಅದರ ನಂತರ ಸರೋವರದಲ್ಲಿ, ಅದು ಬಿಟ್ರೆ ಕೆರೆಯಲ್ಲಿ, ಅದು ಬಿಟ್ರೆ ಬಾವಿಯಲ್ಲಿ ಸೇದಿ ಸ್ನಾನ ಮಾಡಿದ್ರೆ, ಅದು ಬಿಟ್ರೆ ತಣ್ಣೀರಿನಲ್ಲಿ, ಅದು ಬಿಟ್ರೆ ಬಿಸಿನೀರು ಯಾವ್ದೋ ಟ್ಯಾಂಕ್ ಅಲ್ಲಿ ಸೂರ್ಯನ ಬೆಳಕೇ ಬೀಳದ. ಯಾಕೆ ಸೂರ್ಯನ ಬೆಳಕು, ಯಾಕೆ ಈ ಇದರಲ್ಲಿ ಇಷ್ಟು ವ್ಯತ್ಯಾಸ ಬಂತು ಅಂದ್ರೆ, ಎಷ್ಟು ಜಾಸ್ತಿ ಸೂರ್ಯನ ಬೆಳಕು ಬಿದ್ದ ವ್ಯಾಪ್ತಿ ದೊಡ್ಡದಿರುತ್ತೋ, ಸಮುದ್ರ ಎಲ್ಲದಕ್ಕಿಂತ ಹೆಚ್ಚು ದೊಡ್ಡದು. ಅದು ಸಕಲ ತೀರ್ಥಗಳ ಸನ್ನಿಧಾನ. ನದಿಗಿಂತ ಸಮುದ್ರ ಶ್ರೇಷ್ಠ. ಸಮುದ್ರದಲ್ಲಿ ಯಾಕೆಂದ್ರೆ ಅದು ಪರ್ವಕಾಲದಲ್ಲಿ ಮಾತ್ರ ಮುಟ್ಲಿಕ್ಕೆ ಸಿಗುದು, ಬೇರೆ ಸಮಯದಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲಾ ನದಿಗಳ ಸನ್ನಿಧಾನ ಇರುವಂತದ್ದು. ಗಂಗೆ ಅನ್ನೋದು ಅದು ಎಕ್ಸ್ಟ್ರೀಮ್ ಬಿಡಿ, ಅದಕ್ಕೆ ಮಾತೇ ಇಲ್ಲ. ಯಾಕಂದ್ರೆ ಗಂಗೆಯ ಗಂಡ ಇರುದಲ್ವ ಇಲ್ಲಿ ವರುಣ. ಆದ್ರಿಂದಾಗಿ ಗಂಗೆಯ ಸ್ನಾನಕ್ಕೆ ಎಲ್ಲಾ ಕಾಲದಲ್ಲೂ ಮುಟ್ಟುವ ಒಂದು ಅವಕಾಶ ಇದೆ. ಅದು ಸಮುದ್ರಕ್ಕಿಂತ ಸ್ವಲ್ಪ ಹೆಚ್ಚು ಫೆಸಿಲಿಟಿ ಇದೆ. ಆದ್ರೆ ಎಲ್ಲಾ ಜಾಗದಲ್ಲೂ ಸೌರಶಕ್ತಿ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚು ನೀರಿನಲ್ಲಿ ಸನ್ನಿಧಾನ ಆಗಿರುತ್ತೆ. ಅದರಿಂದಾಗಿ ಮುಳುಗಿ ಸ್ನಾನ ಮಾಡುವಾಗ ಆ ಪ್ರೆಷರ್ ಬೀಳುತ್ತಲ್ಲ ಇಡೀ ದೇಹಕ್ಕೆ, ನೀವು ಹಾಕೊಳ್ಳುವಾಗ ನಿಮ್ಗೆ ಆ ಪ್ರೆಷರ್ ಇರುವುದಿಲ್ಲ. ನೀವು ಆ ಟೈರ್ ಅನ್ನ ನೀರಿನಲ್ಲಿ ಮುಳುಗಿಸಿದಾಗ ಎಲ್ಲೆಲ್ಲಿ ತೂತಿದೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಏನೇನು ಶಕ್ತಿ ಹಾಳಾಗಿರುವುದು, ಹೋಳಾಗಿರುವುದು ಏನೇನು ಇರುತ್ತೋ ಅದು ಮುಳುಗಿ ಎದ್ದಾಗ ಅಷ್ಟೂ ಜಾಗಕ್ಕೆ ಒಟ್ಟಿಗೆ ಸೌರಶಕ್ತಿ ಅನ್ನೋದು, ನೀರು ಅನ್ನೋದೊಂದು ಕಂಪ್ಯೂಟರ್, ಅದು ಸೌರಶಕ್ತಿಯನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ, ಸ್ಟೋರ್ ಮಾಡಿ ಮೆಮೊರಿ ಕಾರ್ಡ್ ತರ. ನಾವು ಮುಳುಗಿ ಹಾಕುವಾಗ ಅದು ನಮ್ಮ ದೇಹದೊಳಗೆ ಪಾಸ್ ಆಗುತ್ತೆ. ಯಾಕಂದ್ರೆ ಇಲ್ಲೊಂದು ಪ್ರಾಣಶಕ್ತಿ ಇದೆ, ಅದು ಸಂಕ್ರಮಣ ಆಗುತ್ತೆ ಆ ಕಡೆಯಿಂದ ಈ ಕಡೆಗೆ. ಅದಕ್ಕೆ ಸಂಕ್ರಾಂತಿ ಅಂತ ಹೇಳುದು. ಆ ಸಂಕ್ರಮಣ ಆಗುವ ಕಾಲ. ಆ ಸಂಕ್ರಾಂತಗೊಳ್ಳುವ ಸಮಯದಲ್ಲಿ ಮಂತ್ರಪೂರ್ವಕವಾಗಿ ಹೃದಯದಲ್ಲಿ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ? ಮುಳುಗುವಾಗ ಸುಮ್ನೆ ಶ್ರೀಶೈಲದಲ್ಲಿ ಕಾಗೆ ಕೂತಿದ್ರೇನು ಉಪಯೋಗ? ಮುಳುಗುವಾಗ ಭಗವತ್ ಚಿಂತನೆಯ ಜೊತೆಗೆ ಈ ಸೌರಶಕ್ತಿ ನನ್ನೊಳಗೆ ಪ್ರವೇಶ ಮಾಡಿ ಒಳಗೆ ಇರುವ ಕೆಟ್ಟ ಶಕ್ತಿಗಳೆಲ್ಲ ಹೊರಕ್ಕೆ ಹೋಗಿ ನೋಡಿ, ತಣ್ಣೀರಿನಲ್ಲಿ ಆ ರೀತಿ ಮುಳುಗಿ ಬಂದ ದಿವಸ ನೀವು ಆನಂದವಾಗಿರ್ತೀರಿ. ಅದೇ ನಾವು ಬಿಸಿನೀರಲ್ಲಿ ಮನೆಯಲ್ಲಿ ಆರಾಮಾಗಿ ಟಬ್ಬಲ್ಲೇ ಕೂತ್ ಸ್ನಾನ ಮಾಡಿದ್ರು ಕೂಡ ಅವತ್ತು ಆ ಪೂರ್ತಿಯಾದ ಆ ಚಾರ್ಮ್ ಅಂದ್ರೆ ಏಕಾಗ್ರತೆ, ಜಪದಲ್ಲಿ ಬಹಳ ಹೊತ್ತು ಕೂತ್ಕೊಳ್ಳಿಕ್ಕೆ ಬೇಕಾದಂತ ದೈಹಿಕವಾದ ಸ್ಥಿಮಿತತೆ ಇತ್ಯಾದಿ ಯಾವುದು ಸಿಗಲ್ಲ. ಅದೇ ನೀವು ನದಿ ದಂಡೆಯಲ್ಲಿ ಹೋಗಿ ಸ್ನಾನ ಮಾಡಿ ಜಪ ಮಾಡಿ ಕೂತ್ಕೊಳ್ಳಿ, ಎಷ್ಟೊತ್ತು ಜಪ ಮಾಡ್ಲಿಕ್ಕಾಗತ್ತೆ, ಎಷ್ಟೊತ್ತು ಏಕಾಂತದಲ್ಲಿ ಆ ಸಂಧಿಯನ್ನ ಅನುಸರಿಸ್ಲಿಕ್ಕಾಗತ್ತೆ. ಈ ಕಾರಣಕ್ಕಾಗಿ ಸೂರ್ಯೋದಯದ ಸಮಯ ಅಂದ್ರೆ ಉದಯಕ್ಕಿಂತ ಪೂರ್ವದಲ್ಲಿ ಆ ಎಲ್ಲಾ ಪ್ರಜ್ಞೆಯನ್ನು ಇಟ್ಟುಕೊಂಡು ನಾವು ಸ್ನಾನ ಮಾಡಿದ್ರೆ ಸ್ನಾನಕ್ಕೆ ಬಹಳ ಮಹತ್ವ ಇದೆ. ಅದು ಗ್ರಹಣದ ಸ್ನಾನ. ಈ ಗ್ರಹಣದ ವಿಷಯ ಬಂದದ್ರಿಂದ ಸೂರ್ಯನಿಗೆ ಗ್ರಹಣದ ನಿರಂತರ ತಾನೊಬ್ಬನೇ ದೇವತೆಗಳಿಗೋಸ್ಕರ ಅನುಭವಿಸ್ಬೇಕು. ಬೇಡಪ್ಪ, ನಂಗೆ ಈ ರಗಳೆಗಳೇ ಬೇಡ, ನಾನು ಬಿಟ್ಟು ಹೋಗ್ತೇನೆ ಅಂತ ಸೀದಾ ಹೊರಟೋಗ್ತೇನೆ. ನನಗೆ ಯಾರು ಒಬ್ರು ಮಾತಾಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಬರೀಲಿಕ್ಕಿಲ್ಲ, ಕೂಡ್ಲಿಕ್ಕಿಲ್ಲ. ಚಟುವಟಿಕೆ ಇದ್ರೆ ಒಂದು ಆನಂದ ಇರುತ್ತೆ. ಚತುರ್ಮುಖ ಯೋಚನೆ ಮಾಡುದ, ಇವನಿಗೆ ಬೇಜಾರಾಗಿದೆ, ಯಾರು ಇಲ್ಲ, ಅವನಿಗೆ ಕೆಲಸ ಇಲ್ಲ, ಅರುಣನಿಗೆ ಕಾಲಿಲ್ಲ, ಇಲ್ಲಿ ಕ್ಲಚ್ ಇಲ್ಲ ಈ ಸೂರ್ಯನದ ರಥವಾಗೆ ಕೈ ಇದ್ರೆ ಸಾಕು, ಹೇಳಿದ್ರೆ ಅರುಣೋದಯದ ಸಮಯ ಉಂಟಾಗುತ್ತೆ. ಹಾಗಾಗಿ ನಿನಗೊಂದು ಸರಿಯಾದ ಕೆಲಸ ಇದೆ, ಅವನಿಗೊಬ್ಬ ಸರಿಯಾದ ವ್ಯಕ್ತಿ ಬೇಕಿದೆ, ಅದಕ್ಕೋಸ್ಕರ ನೀನು ಬಂದ್ಬಿಡು. ಅರ್ಥ ಏನು ಅಂದ್ರೆ, ಕೆಲಸ ಇಲ್ಲ ಅಂತ ಹೇಳುವುದು ನಮ್ಮ ದೌರ್ಬಲ್ಯ ಅಷ್ಟೇ.
ನಮಗೆ ಕೆಲಸ ಮಾಡಬೇಕು ಅಂತಿದ್ರೆ ನಮ್ಗಾಗಿ ಒಂದು ಕೆಲಸ ಎಲ್ಲೋ ಹುಡ್ಕೊಂಡು ಬರುತ್ತೆ, ನಾವು ಅದನ್ನ ಮಾಡ್ಲಿಕ್ಕೆ ರೆಡಿ ಇರ್ಬೇಕಷ್ಟೇ. ಈ ನಿರುದ್ಯೋಗ ಅಂತ ಅನ್ನೋದೇನು ಗೊತ್ತಾ, ನಮ್ಮ ಔದಾಸೀನ್ಯದ ಫಲ. ನಾವು ಅನ್ಕೊಂಡ ಕೆಲಸನೇ ಸಿಗಬೇಕು ಅಂತ ಹಿಡ್ಕಿದ್ರೆ ಆಗುದಿಲ್ಲ. ನಮ್ಮ ವ್ಯವಸ್ಥೆಗೆ ತಕ್ಕಂತೆ ಯಾವ ಕೆಲಸ ಸಿಗುತ್ತೋ ಅದ್ರಲ್ಲಿ ಎಲ್ಲಿ ಬೇಕಾದ್ರೂ ಮೊದಲು ಅದು ಸಣ್ಣ ಕೆಲಸವೇ ಇರಲಿ. ಏನು ರಥ ಓಡಿಸೋದು ಅಂದ್ರೆ ಅದು ನನಗೆ ಚಾಲಕನ ಕೆಲಸ ಕೊಟ್ರೆ ನನಗೆ ಕಮ್ಮಿ ಆಗುತ್ತೆ ಅಂತ ಭಾವಿಸಿದ್ರೆ ನಾವು ಇವತ್ತು ಬೆಳಿಗ್ಗೆ ಅರುಣೋದಯ ಅಂತ ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡ್ಲಿಕ್ಕೆ ಆಗ್ತಿತ್ತಾ? ಆ ಕಾಲದಲ್ಲಿ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಫಲ ಅಂತ ಹೇಳುತ್ತಾರೆ. ಹಾಗಾಗಿ ಆ ರೀತಿಯಾಗಿ ಒಂದು ಅರುಣೋದಯ, ಆ ಸೂರ್ಯೋದಯ, ಅದರ ನಂತರದ ಇಷ್ಟು ಕಾಲ ಏನಿದೆ ಅದು ಅತ್ಯಂತ ವಿಶೇಷ ಕಾಲ. ಅದರಲ್ಲೂ ರಥಸಪ್ತಮಿ ಬಂದು ಮಾಘ ಸ್ನಾನದ ಅವಕಾಶ ಸಿಕ್ಕಿ ಅದರ ಜೊತೆಗೆ ಗ್ರಹಣದ ವಿಶೇಷ ಸ್ನಾನದ ಫಲ ಸಿಕ್ಕುವ ಆ ಸಂದರ್ಭದಲ್ಲಿ ಅರ್ಕಪತ್ರವನ್ನು ಒಂದು ಬಳಸಬೇಕು. ರಥಸಪ್ತಮಿ ವಿಶೇಷತೆ ಏನು ಅಂದ್ರೆ ಅರ್ಕಪತ್ರ 7 ತೆಗೆದುಕೊಳ್ಬೇಕು. ಸಪ್ತಮಿಯ ಅನ್ನುವ ದೃಷ್ಟಿಯಿಂದ ತಲೆಯ ಮೇಲೆ 7 ಪ್ರತ್ಯೇಕವಾಗಿಟ್ಟುಕೊಂಡು 7 ಬಾರಿ ಅವಗಾಹನ ಸ್ನಾನ ಆದ್ರೆ ಮುಳುಗುವಂಥದ್ದು, 7 ಬಾರಿ ತಲೆ ಮೇಲೆ ಇಟ್ಟುಕೊಂಡು ಮುಳುಗುದು. ಇನ್ನು ಕೆಲವು ಸ್ಮೃತಿಗಳ ಪ್ರಕಾರ ಏನು ಅಂದ್ರೆ ತಲೆಯ ಮೇಲೆ 1, ಹೆಗಲ ಮೇಲೆ 2, ಎದೆಯ ಮೇಲೆ 2, ತೊಡೆಯ ಮೇಲೆ 2 ಇಟ್ಟುಕೊಂಡು 7 ಬಾರಿ ಆ ಗಂಗೆಯನ್ನ ಸ್ಮರಣೆ ಮಾಡಿಕೊಂಡು ಗಂಗಾಜನಕನಾದ ತ್ರಿವಿಕ್ರಮನನ್ನು ಸ್ಮರಿಸಿ ತಲೆ ಮೇಲೆ ನೀರು ಹಾಕೊಳ್ಳೋದು. ಅಂದ್ರೆ ಈ ಗ್ರಹಣದ ಸಮಯದಲ್ಲಿ ಹೇಗೆ ನಾವು ತಣ್ಣೀರು ಅಂತ ಮನಸ್ಸಲ್ಲಿ ಮೊದಲೇ ಫಿಕ್ಸ್ ಆಗಿರೋದ್ರಿಂದ ಅವತ್ತು ಅದು ಏನಾಗುದಿಲ್ಲ, ಹಾಗೆ ಈ ದಿವಸದಲ್ಲೂ ಕೂಡ ಆ ತಣ್ಣೀರಿನ ಸ್ನಾನ ಮಾಡಿದ್ರೆ ಇಡೀ ದೇಹದಲ್ಲೂ ಒಂದು ಎನರ್ಜಿ ಪಾಸ್ ಆಗುತ್ತೆ. ಅದು ಸೌರಶಕ್ತಿಯ ವಿಶೇಷ ಸಂಕ್ರಾಂತವಾಗುವ ಕಾಲ ಅನ್ನುವ ಕಾರಣಕ್ಕಾಗಿ ಅದರ ಆಚರಣೆ ಅಷ್ಟು ಮುಖ್ಯ. ಅದರ ಜೊತೆಗೆ ಆ ಎಳ್ಳಿನ ಹಿಟ್ಟನ್ನ ಅಂದ್ರೆ ಎಳ್ಳನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ತಲೆಗೆ, ಮೈಗೆ, ಕೈಗೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು ಸ್ನಾನ ಮಾಡುವಾಗ. ಅಂದ್ರೆ ನೋಡಿ, ಜಿಡ್ಡು ಚರ್ಮ ಒಡೆಯುವ ಸಮಯ ಈಗ ಮಾಘ ಅಂದ್ರೆ ಎಣ್ಣೆ ಅಲ್ಲ, ಎಳ್ಳು ಪುಡಿ, ಎಳ್ಳಿನ ಕಾಳನ್ನೇ ಪುಡಿ ಮಾಡಿ ಹಚ್ಚಬೇಕು. ಅದ್ರದ್ದು ಫ್ರೆಶ್ ಸಿಗಬೇಕು ಅಂತ. ಇದು ಎಲ್ಲೋ ಇಟ್ಟು ಏನೋ ಆಗಿ ರಿಫೈನ್ಡ್ ಆಯಿಲ್ ಹಾಕಿ ಎಲ್ಲ ಸೇರಿಸಿದ ಎಳ್ಳನ್ನ ನೀವೇ ಉಪಯೋಗಿಸಬೇಡಿ. ಅವ್ರಿಗೆ ಗೊತ್ತಿದೆ ನಿಮ್ಗೆ ಏನ್ ಫ್ರೆಶ್ ಬೇಕೋ ಅದನ್ನೇ ಯೂಸ್ ಮಾಡಿ ಅಂತ. ನೋಡಿ, ಮಕರ ಸಂಕ್ರಾಂತಿಗೆ ಎಳ್ಳು ಬೀರಿ ತಿಂದಿದ್ವಿ, ಅದು ಒಳಗಿನಿಂದ ಕೊಟ್ಟ ಶಕ್ತಿ. ಒಳಗಿನಿಂದ ದೇಹಕ್ಕೆ, ಚರ್ಮಕ್ಕೆ ಆ ಮಾಯಿಶ್ಚರೈಸ್ ಆಗುದನ್ನ ವ್ಯವಸ್ಥೆ ಮಾಡಿದ್ರು. ಈಗ ಅದು ಸಾಕಾಗುದಿಲ್ಲ, ಹೊರಗಿನಿಂದಲೂ ಅದಕ್ಕೆ ವ್ಯವಸ್ಥೆ ಬೇಕು. ಅಂದ್ರೆ ಕೆಲವು ಕಡೆಗಳಲ್ಲಿ ಏನು ಅಂದ್ರೆ ಇವತ್ತು ಕೂಡ ಅಂದ್ರೆ ನಾಳೆಯೂ ಕೂಡ ಎಳ್ಳು ಬೀರಿ ಎಳ್ಳನ್ನ ದಾನ ಮಾಡಬೇಕು ಅಂತಿದೆ. ಆದ್ರೆ ಎಳ್ಳು ದಾನ ಅಂತ ಕೊಟ್ರೆ ಯಾರು ತಗೊಳ್ಳಲ್ಲ. ಅದಕ್ಕೆ ಬೆಲ್ಲದ ಜೊತೆಗೆ ಹಾಕಿ ತಿನ್ಲಿಕ್ಕೆ ಅಂತ ಕೊಟ್ರೆ ಎಲ್ಲೂ ತಗೊಳ್ತಾರೆ. ಅಂದ್ರೆ ಅದು ಕ್ರಮ, ದಾನ ಮಾಡಬೇಕು ಅಂತ ಒಂದು ಕ್ರಮ ಇದೆ. ಅಂದ್ರೆ ಮುಖ್ಯವಾಗಿ ಒಂದು ಕುಂಬಳಕಾಯಿ, ಅದರ ಜೊತೆಗೆ ಭತ್ತ, ಅಕ್ಕಿ ಏನಾದ್ರೂ ಇದ್ರೆ ಇನ್ನು ಉಳಿದ ತರಕಾರಿಗಳ ಜೊತೆಗೆ ಅದನ್ನು ದಾನ ಮಾಡಬೇಕು. ಇದು ಕೂಷ್ಮಾಂಡ ದಾನ ಅಂತ. ದಾನ, ಸ್ನಾನ ಮತ್ತು ಆಚರಣದ ಅರ್ಘ್ಯ, ಇದು 3 ಪ್ರಧಾನ. ಅದರಲ್ಲಿ ಸ್ನಾನಕ್ಕೆ ಬಂದಾಗ ಅರ್ಕಪತ್ರ, ದಾನಕ್ಕೆ ಬಂದಾಗ ಎಳ್ಳು, ಆಮೇಲೆ ಆಚರಣೆಗೆ ಬಂದಾಗ ಅರ್ಘ್ಯ. ಅರ್ಘ್ಯ ಅಂದ್ರೆ ಸೂರ್ಯನನ್ನು ನೆನಪಿಸಿಕೊಂಡು ಗೃಹಾಣಾರ್ಘ್ಯಂ ನಮಸ್ತುತೆ ಅಂತ ಸೂರ್ಯನ ಹೆಸರು ಹೇಳಿ ಅರ್ಘ್ಯವನ್ನು ಕೊಡುವಂಥದ್ದು. ಅದು ನೀವು ಈ ಪುರಾಣಗಳಲ್ಲೂ ಬರುತ್ತೆ ಅನೇಕ ಕಡೆಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಸಪ್ತಸಪ್ತಿ ಸಮಾರೂಢ ಅಂತೆಲ್ಲ ಶ್ಲೋಕಗಳನ್ನು ಹೇಳಿಕೊಂಡು ಸೂರ್ಯನನ್ನು ಸ್ಮರಿಸಿ ಸ್ನಾನ ಮಾಡಿ ಸೂರ್ಯನಿಗೆ 3 ಅರ್ಘ್ಯ, ಅಂದ್ರೆ ನಿತ್ಯದಲ್ಲಿ ನಾವು ಗಾಯತ್ರಿಗೆ ಅರ್ಘ್ಯವನ್ನು ಹೇಗೆ ಕೊಡ್ತೇವೋ ಹಾಗೆ ಸೂರ್ಯನನ್ನು ನೆನಪಿಸಿಕೊಂಡು ಸೂರ್ಯಾಯ ಇದಮರ್ಘ್ಯಂ 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 ಅಂತ ಕೈ ಎತ್ತಿ ಕೊಟ್ರೆ, 2 ಕೈಗಳನ್ನು ಬಿಡಿಸಿ ಹೆಬ್ಬೆರಳನ್ನ ಈ ಕಡೆಗೆ ತಾಗಿಸದೆ ಬಿಡಿಸಿ ಕೈಯನ್ನ ಈ ತೋಳನ್ನ ಕಿವಿಗೆ ತಾಗುವ ಹಾಗೆ. ಉತ್ತರ ಭಾರತವರು ಯಾಕೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಇದು ಗಂಗೆಯ ಸನ್ನಿಧಾನ, ಕೈ ಎತ್ತಿದ್ರೆ ನಮಗೆ ಈ ತೋಳಿಗೆ ಇದು ತಾಗುತ್ತೆ, ಕಿವಿ ತಾಗಿದಾಗ ಎತ್ತಿ ಕೈ ಕೊಡ್ತೇವೆ. ಒಂದು ಸರ್ವ ಸಮರ್ಪಣ ಭಾವ, 2ನೇದು ಗಂಗೆಯ ಸನ್ನಿಧಾನ, 3ನೇದು ಅದು ಸೂರ್ಯನಿಗೆ ಕೊಡುವ ಒಂದು ಮುದ್ರೆ. ಅದು ಸೂರ್ಯನಿಗೆ ಅಂಜಲಿ ಮುದ್ರೆಯಲ್ಲಿ ಕೊಡಬೇಕು ಅಂತಿರೋದು. ಹಾಗಾಗಿ ಕೊಟ್ರೆ ಆವಾಗ ಸೂರ್ಯಾರ್ಘ್ಯ ಸಂಪನ್ನ ಆಗುತ್ತೆ. ಇದು ಇಷ್ಟು ಆಚರಣೆಯ ವಿಶೇಷ.